ಅಧಿಕಾರ ವಿಕೇಂದ್ರೀಕರಣದ ನಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಈ ಸದಸ್ಯರುಗಳೆಲ್ಲ ಅನೇಕ ಹರಟೆ ಹೊಡಿತಾ ಕುತ್ಕೊಂಡಿರುವಂಥದ್ದು ಮತ್ತು ಊರಿನ ಪಂಚಾಯಿತಿಗಳನ್ನು ಮಾಡ್ತಾ ಕಾಲ ಕಳೀತಿರೋದನ್ನು ನೋಡ್ತಾ ಇದ್ದೀವಿ. ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ಒಂದು ಕೆಳಮಟ್ಟದವರಿಗೆ ತಲುಪಬೇಕು ಅನ್ನೋಂಥ ಸದುದ್ದೇಶ ಇದ್ದರೂ ಕೂಡ ಈ ಮೂಲಕ ಅದು ಹಾಳಾಗಿ ಹೋಗಿದೆ. ಈ ಒಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದರೂ ಕೂಡ ಅಧ್ಯಕ್ಷಗಿರಿಯ ಮುಗಿದ ತಕ್ಷಣ ಪ್ರಗತಿಪರ ರೈತರಾಗಿ ಮತ್ತು ವಿನೂತನವಾಗಿರ್ತಕ್ಕಂತಹ ಕೃಷಿ ವಿಜ್ಞಾನಿಗಳು ಅನ್ನಬಹುದಾಗಿರ್ತಕ್ಕಂತಹ ಸಂಶೋಧನೆಗಳನ್ನು ಮಾಡಿದವರು, ಒಂದು ಬರಗಾಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ರಘುನಾಥ್ರವರು ಅವಿಭಾಜಿತ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಮುಂದಿನ ದಿನಮಾನಗಳಲ್ಲಿ ಅವರು ನಾವೇನು ಕೇಳ್ತಾ ಇದ್ವಿ, ಈ ದೇಶಕ್ಕಾಗಿ ಈ ಭೂಮಿಗಾಗಿ ಏನು ಹಸಿರು ಕೊರತೆ ಆಗಿದೆ, ಹಸಿರು ಬೇಕಾಗಿದೆ, ಪರಿಸರ ಉಳಿಸಬೇಕಾಗಿದೆ ಅಂತ ಸಾಕಷ್ಟು ಭಾಷಣ ಮಾಡ್ತೀವಿ. ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದಿರುವವರು ರಘುನಾಥ್ರವರು ಒಂದು ಹೊಸದಾಗಿರ್ತಕ್ಕಂತಹ ಅನೇಕ ವಿಧದ ಮರ ಬೆಳೆಯುವ ಮೂಲಕ ಮತ್ತು ಅದನ್ನು ಕೂಡ ಸಾಮಾಜಿಕ ಅರಣ್ಯದ ರೀತಿಯಲ್ಲಿ ತಮ್ಮ ಹೊಲದಲ್ಲಿ ಬೆಳೆಸಿ ಅದರಲ್ಲಿ ಶ್ರೀಗಂಧ ಮತ್ತು ಹೆಬ್ಬೇವು ಇನ್ನಿತರ ಬೆಳೆಗಳನ್ನು ಬೆಳೆದು ಮಾದರಿಯಾಗಿದ್ದಾರೆ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಅವರ ಭಾಜನರಾಗಿದ್ದಾರೆ. ಈ ಎಲ್ಲ ರಘುನಾಥ್ರವರ ಈ ಒಂದು ಸಮಗ್ರ ಚಿತ್ರಣವನ್ನು kisanvarthe.com ಈ ಮೂಲಕ ಸಾದರಪಡಿಸುತ್ತದೆ.
ಜಿಲ್ಲೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಕಿಸಾನ್ ವಾರ್ತೆ.comಗೆ ತಮಗೆ ಸ್ವಾಗತ. ಸರ್, ಈಗ ನಮ್ಮ ನೋಡುಗರಿಗೆ ತಮ್ಮ ಪರಿಚಯ ಆಗಬೇಕು ಸರ್. ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲ್ಲೂಕು ಅರಿಯಬ್ಬೆ ಗ್ರಾಮದ BS ರಘುನಾಥ್ ಅಂತಕ್ಕಂಥ ರೈತ. ಇವರು ನಮ್ಮ ಮಗ ಆರ್ ದಯಾನಂದ್ ಅಂತ. ಇವರೇ ಈ ತೋಟ ಎಲ್ಲ ನೋಡಿ ನಿರ್ವಹಣೆ ಮಾಡೋರು ಅವರೇ, ನಿರ್ವಹಣೆ ಮಾಡ್ತಕ್ಕಂಥವ್ರು ಅವರೇ. ಇವನ್ನ ಹಾಕಿ ಹೆಬ್ಬೇವು ಇದು 21 ಎಕರೆ ಪ್ರದೇಶ ಇದೆ. ಇದು 15x15 ಅಂತರದಲ್ಲಿ 15 ಅಡಿ ಅಂತರದಲ್ಲಿ ಹಾಕಿದ್ದೀವಿ. 15 ಅಡಿ ಅಂತರದಲ್ಲಿ ಹಾಕಿದ್ರೆ 1 ಎಕರೆಗೆ 193 ಗಿಡ ಬೀಳ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಈ ಹೆಬ್ಬೇವನ್ನು ತಾವು ಬೆಳಿಬೇಕು ಅಂತ ಯಾವ ರೀತಿ ನಿಮಗೆ ಈ ಒಂದು ಜಾಗೃತಿ ಬಂತು? ಈಗ ಅನೇಕ ಸಮಸ್ಯೆಗಳು ಶುರುವಾದವು. ನೀರಿನ ಸಮಸ್ಯೆ, ಕೂಲಿ ಆಳುಗಳ ಸಮಸ್ಯೆ, ರೋಗ ರುಜಿನಗಳ ಸಮಸ್ಯೆ, ಹಿಂಗೆಲ್ಲ ಆಗಿಬಿಟ್ಟು ನಾವು ಭಾಳ ವ್ಯವಸಾಯ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿನಲ್ಲಿ ನಾವು ತಿರುಗಾಡಿ ನೋಡಿ ಫಾರೆಸ್ಟ್ ಸ್ಪೀಸೀಸ್ಗೆ ಹೋಗ್ಬೇಕು ಅಂತಂದು ಹೆಬ್ಬೇವನ್ನು ಸುಮಾರು 60 ಎಕರೆ ಪ್ರದೇಶದಲ್ಲಿ ನಮ್ಮ ಜಮೀನಿನಲ್ಲಿ ಬೆಳೆದಿದ್ದೀವಿ. ಇದು 21 ಎಕರೆ ಇದೆ. ಈ 21 ಎಕರೆನಲ್ಲಿ 15 ಅಡಿ ಅಂತರದಲ್ಲಿ ಹೆಬ್ಬೇವು ಹಾಕಿ ಅದ್ರ ಮಧ್ಯೆ ದಾಳಂಬ್ರೆ ಹಾಕಿ ಈಗ ಇದು 3ನೇ ಬೆಳೆ ತಗೊಂಡಿದ್ದೀವಿ. ಇದರಲ್ಲಿ ರೋಗ ಇದೆ, ಬ್ಯಾಕ್ಟೀರಿಯಲ್ ಬ್ಲೈಟು, ಆಂಥ್ರಾಕ್ನೋಸು ಎಲ್ಲ ಇದೆ. ಅದ್ರ ಮಧ್ಯೆನೇ ಹಿಂಗೆ ಬೆಳೆ ತಗೊಂಡು ಮಾಡಿದ್ದೀವಿ. ಆಟೋಮೆಟಿಕ್ಕಾಗಿ ಹೆಬ್ಬೇವಿನ ಮರಗಳು ದೊಡ್ಡವಾಗ್ತಾ ಇದ್ದಾವೆ. ಇದು 4 ವರ್ಷ ತುಂಬ 5ನೇ ವರ್ಷ. ಸರ್, ಈಗ ತಾವು ದಾಳಿಂಬೆಯನ್ನು ಸ್ವತಂತ್ರವಾಗಿ ಬೆಳೆದಿದ್ದೀರಿ, ಆಮೇಲೆ ಈ ಅಂತರ ಬೆಳೆಯಾಗಿ ಬೆಳೆದಿದ್ದೀರಲ್ಲ, ಅದಕ್ಕೂ ಇದಕ್ಕೆ ಏನು ಅಂತರ ಅನಿಸ್ತದೆ? ಅಲ್ಲ, ಸ್ವತಂತ್ರವಾಗಿ ಬೆಳೆದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ಅಂತರ ಬೆಳೆಯಾಗಿ ಬೆಳೆದಾಗ ಏನಾಗುತ್ತೆ ಅಂದರೆ ಇದು ಅಡಿಷನಲ್ ಕ್ರಾಪ್ ಆಗುತ್ತೆ. ನಮಗೆ ಮುಖ್ಯವಾದ್ದು ಹೆಬ್ಬೇವಿಗೆ ಇದು ಸ್ಕಾರ್ಚಿಂಗ್ ಎಫೆಕ್ಟು ಅದೆಲ್ಲ ಇರೋದಿಲ್ಲ, ಸನ್ಬರ್ನ್ ಇರೋದಿಲ್ಲ. ಆಮೇಲೆ ಇದನ್ನು ಹೆಬ್ಬೇವಿನ ಮಧ್ಯೆ ಇದು ನೀಮ್ ಬೇಸ್ಡ್ ಆಗಿರೋದ್ರಿಂದ ಸ್ವಲ್ಪ ರೋಗನೂ ಕಡಿಮೆ ಅಂತಕ್ಕಂಥ ಒಂದು ಮಾತಿದೆ. ಆದ್ದರಿಂದ ಹೆಬ್ಬೇವಿನ ಮಧ್ಯೆ ದಾಳಂಬ್ರೆ ಬೆಳೆಯೋದು ಒಂಥರ ಅಡ್ವೈಸ್ ಮಾಡ್ತಕ್ಕಂಥದ್ದು ಒಳ್ಳೇದೇನೆ. ಈಗ ಸರ್, ಏಕಕಾಲ ಹಾಕಿದ್ರೆ ಅಥವಾ ಹೆಬ್ಬೇವು ಹಾಕಿ ಎಷ್ಟು ವರ್ಷಕ್ಕೆ ದಾಳಿಂಬೆ? ಇಲ್ಲ, ಹೆಬ್ಬೇವು ಹಾಕಿ ಈಗ 4 ವರ್ಷ ತುಂಬ 5ನೇ ವರ್ಷ. ಇದು 3 ವರ್ಷ ಆಯಿತು. ಸುಮಾರು 1 ವರ್ಷ ಇದ್ದಾಗ ಹಾಕಿದ್ರಿ? ಹೌದು, 1 ವರ್ಷ ಆದಮೇಲೆ ಹಾಕಿದ್ದೀವಿ. ಈಗ 2 ಬೆಳೆ ತಗೊಂಡು ಈಗ 3ನೇ ಬೆಳೆಗೆ ಬಿಡಬೇಕು ನಾವು. ಇದು ನೆಕ್ಸ್ಟು. ಸರ್, ಈಗ 1 ಎಕರೆಯಿಂದ ಹೆಬ್ಬೇವು ಎಷ್ಟು ನಿರೀಕ್ಷೆ ಮಾಡ್ಬೋದು ಸರ್? ಎಷ್ಟು ವರ್ಷಕ್ಕೆ ಕಟಾವಿಗೆ ಯೋಗ್ಯ? ಅದು ಹಿಂಗೆ ಸಮಾಚಾರ ಏನಂದರೆ, ಈ ದಪ್ಪ ಮುಖ್ಯ. ಹೆಬ್ಬೇವಿನಲ್ಲಿ ಪೀಲಿಂಗ್ ಮಾಡಿ ಅವರು ಪ್ಲೇವುಡ್ಗೆ ವೀನೀರ್ ಬೇಕಾಗೋದ್ರಿಂದ ಅದು ದಪ್ಪ ಇದ್ದಷ್ಟು ಅದಕ್ಕೆ ಬೆಲೆ ಕೊಡ್ತಾರೆ. 1 ಮೀಟ್ರ್ ಗರ್ತಿದ್ದು ಅಂದರೆ 40 ಇಂಚಿಗಿಂತ ಮೇಲಿದ್ದು ಒಂದು ಇದ್ದರೆ 1 ಮೀಟ್ರಿಗೆ 500 ರೂಪಾಯಿ ಇವತ್ತಿನ ಬೆಲೆ ಇದೆ. ಇಲ್ಲ ತೂಕ ದಪ್ಪ ಇಲ್ಲದೆ ಇದ್ದರೆ 1 ಅಡಿ 2 ಅಡಿ ಇದ್ದರೆ 5,000-6,000 ರೂಪಾಯಿ 1 ಟನ್ನಂತೆ ಟನ್ ಲೆಕ್ಕದ ಖರೀದಿ ಮಾಡ್ತಾರೆ. ಇವತ್ತೇ ಹಸಿದೆ ಕೊಟ್ಟರು ಬಾರ್ಕ್ ಸಮೇತನೇ ತೂಕ ಮಾಡ್ಕೊಂತಾರೆ. ಅದರಿಂದ 6,000-5,000 ಹಿಂಗೆಲ್ಲ ಡಿಪೆಂಡಿಂಗ್ ಅಪ್ ಆನ್ ದಿ ಗರ್ತ್ ಮೇಲೆ ತಗೊಳ್ತಾರೆ. ಅದರಿಂದ ಆದಷ್ಟು 15 ಅಡಿ 12 ಅಡಿ 12 ಅಡಿ 15 ಅಡಿ ಹಾಕಿ 1 ಮೀಟ್ರ್ ಆದಮೇಲೆ ಮಾರ್ತಕ್ಕಂಥದ್ದೇ ಒಳ್ಳೆಯದು. ಸರ್, 1 ಎಕರೆಗೆ ಸಾಧಾರಣ ಎಷ್ಟು ಬರ್ಬೋದು ಸರ್ ಆವರೇಜ್? 1 ಮೀಟ್ರ್ ದಪ್ಪ ಬಂದು ಒಂದು ಮರ 10,000 ಬಾಳಿದ್ರೆ ಇವಾಗ ಒಂದು 20 ಲಕ್ಷ ರೂಪಾಯಿ 1 ಎಕರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ವರ್ಷಕ್ಕೆ ಸರ್? ಒಂದು 10 ವರ್ಷ ಬೇಕು. 10 ವರ್ಷಕ್ಕೆ 1 ಮೀಟ್ರ್ ಗರ್ತ್ ಆಗಬೇಕು ಸರ್. ಒಂದು 20 ಲಕ್ಷ ರೂಪಾಯಿ ಅಂದಾಜು ಬರ್ತದೆ ಅಂದ್ಕೊಂಡ್ರೆ ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚೇನು ಎಲ್ಲ ಗುಂಡಿ ತೆಗಿಬೇಕು, ಗಿಡ ಇಡಬೇಕು. ಆಮೇಲಿದ್ದ ಒಂದು 10 ವರ್ಷ ಅದಕ್ಕೆ ಸ್ವಲ್ಪ ಸರ್ಕಾರಿ ಗೊಬ್ಬರ ವರ್ಷದಲ್ಲಿ 1-2 ಸತಿ ಹಾಕಬೇಕು, ವಾಟ್ರಿಂಗ್ ಮಾಡಬೇಕು. ನಮ್ಮಲ್ಲಿ ರೈನ್ಫಾಲು ಕಡಿಮೆ, ಅದರಿಂದ ಮಳೆ ಚೆನ್ನಾಗಿ ಬರೋ ಕಡೆ, ಆಮೇಲಿಂದ ಭೂಮಿ ಫಲವತ್ತಾಗಿರೋ ಕಡೆ ಇನ್ನೂ 2 ವರ್ಷ ಮುಂಚೆನೇ ಬರುತ್ತೆ. ಇಲ್ಲಿ ನಮ್ಮಲ್ಲಿ 10 ವರ್ಷ ಇಟ್ಕೋಬೋದು. 10 ವರ್ಷಕ್ಕೆ 1 ಮೀಟ್ರ್ ಬರ್ಬೋದು ಅಂತಕ್ಕಂಥ ಒಂದು ಅಂದಾಜಿದೆ. ತೆಗೆಯೋದು, ಗಿಡ ಹಾಕೋದು, ಆಮೇಲಿಂದ ವಾಟ್ರಿಂಗು, ಬರ್ತಕ್ಕಂಥ ಮಳೆ ಕಮ್ಮಿ ಬಿದ್ದಾಗ ನಾವು ನೀರು ಕೊಡಬೇಕಾಗತ್ತೆ. ಆಮೇಲೆ ಸರ್ಕಾರದವರು ಕೂಡ ಇದಕ್ಕೆ ಇವಾಗ ಯಾವುದೇ ಗಿಡ ಅರಣ್ಯ ಸಸಿ ಹಾಕಿದ್ರೂ 1 ಗಿಡಕ್ಕೆ 45 ರೂಪಾಯಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ 3 ವರ್ಷ ಕೊಡ್ತಾರೆ. ಮೊದಲನೇ ವರ್ಷ 10 ರೂಪಾಯಿ, 2ನೇ ವರ್ಷ 15 ರೂಪಾಯಿ, 3ನೇ ವರ್ಷ 20 ರೂಪಾಯಿ. ಅಲ್ಲಿಗೆ 3 ವರ್ಷ ಉಳಿದಂಥ ಗಿಡಗಳಿಗೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದು ನೋಡಿ
ನಾವು ಪಾಣಿ ನಮ್ಮ ಫೋಟೋ ಎಲ್ಲ ಕೊಟ್ಟರೆ ಅವರು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಕೊಡ್ತಾರೆ. ಅದು ಹೋಗ್ತಾನೆ ನಮಗೆ 10 ವರ್ಷಕ್ಕೆ 1 ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಬರ್ಬೋದು. ಸುಮಾರು 9 ಲಕ್ಷ ರೂಪಾಯಿ ಲಾಭ ಆಗುತ್ತೆ. ಇದರಲ್ಲೇ ಸರ್ ಹೆಬ್ಬೇವಿನಲ್ಲಿ ಆಯ್ತು. ಮತ್ತೆ ಇದು ಹೆಚ್ಚುವರಿ ಕೆಲವರು ಇದರಲ್ಲಿ ಏನಾದ್ರು ಜೋಳನೋ ಹುರುಳಿನೋ ಅದು ಹಾಕಿ ಕುರಿ ಸಾಕ್ಬೋದು, ಹಸು ಸಾಕ್ಬೋದು. ಆಮೇಲಿಂದ ಅದರಲ್ಲಿ ಆದಾಯ ಬರುತ್ತೆ. ಈಗ ದಾಳಂಬ್ರೆ ಹಾಕಿದರೆ ದಾಳಂಬ್ರೆನಲ್ಲೂ ಬಂದಿದ್ದು ಬೇವಿನ ಗಿಡ ಬೆಳ್ಕೊಂತಿರ್ತವೆ. ದಾಳಂಬ್ರೆ 10 ಲಕ್ಷ 20 ಲಕ್ಷ ಎಷ್ಟು ಬಂದರೂ ಅಷ್ಟು ಲಾಭನೇ. ಅದರಿಂದ ಅಡಿಷನಲ್ ಕ್ರಾಪ್ ಆಗಿ ಏನಾದ್ರೂ ಈ ಥರ ಸ್ಪೇಸಿಂಗ್ ದೊಡ್ಡದಾಗಿದ್ದಾಗ 15 ಅಡಿ ಹಾಕಿದರೆ ಮಧ್ಯೆ ಏನಾದ್ರು ಬೆಳೆನೂ ಬೆಳ್ಕೋಬಹುದು. ಈಗ ಅಕ್ಟೋಬರ್ ನವಂಬರ್ ಈಗ ಎಲೆ ಉದುರಕ್ಕೆ ನೋಡ್ರಿ, ಹಣ್ಣಾಗಿ ಎಲ್ಲ ಎಲೆ ಉದುರಕ್ಕೆ ಶುರುವಾಗಿದೆ. ನವಂಬರ್ ಡಿಸೆಂಬರ್ನಲ್ಲಿ ಕಂಪ್ಲೀಟ್ ಒಂದು ಎಲೆ ಇಲ್ದಂಗೆ ಎಲ್ಲ ಕಂಪ್ಲೀಟಾಗಿ ಉದುರಿ ಎಲ್ಲ ನೆಲಕ್ಕೆ ಹಾಸ್ಬಿಡುತ್ತೆ. ಅದೆಲ್ಲ ಒಂಥರ ಹಸಿರೆಲೆ ಗೊಬ್ಬರ ಭೂಮಿಗೆ ಸೇರಿಸ್ತೀವಿ ಅದನ್ನ. ಆಮೇಲೆ ಕುಂಟೆ ಹೊಡೆದು ಆಮೇಲೆ ಜನವರಿಯಿಂದ ಚಿಗುತು ಹೂವು ಕಾಯಿ ಬಿಡುತ್ತೆ. ಅದರಿಂದ ಈ ಸೊಪ್ಪು ಎಲೆ ತರಗು ಕಾಯಿ ಎಲ್ಲ ಉದುರೋದ್ರಿಂದ ಅದೊಂಥರ ಸಾವಯವ ಗೊಬ್ಬರ ಭೂಮಿಗೆ ಅನುಕೂಲ ಆಗುತ್ತೆ. ವರ್ಷ ನನ್ನ ಅಂದಾಜು ಈಗ ಇದು 4 ವರ್ಷದ ಮರ, 2 ಅಡಿ 2.5 ಅಡಿ ಇದೆ. ಒಂದು ಮೀಟ್ರ್ ಅಂದರೆ 4 ಅಡಿ 4.5 ಅಡಿ ಆಗಬೇಕು ಅಂದರೆ ಇನ್ನೊಂದು 5-6 ವರ್ಷ ಕಳೆದ್ರೆ ಒಳ್ಳೆ ದಪ್ಪನೂ ಬರುತ್ತೆ. ಸ್ವಲ್ಪ ನೀರಿನ ವಸತಿ ಕಡಿಮೆ ಇದೆ, ಇದ್ದಿದ್ರಲ್ಲಿ ಪರವಾಗಿಲ್ಲ. ಇದು ಸರ್ ಏನು ರೋಗ ರುಜಿನಗಳು ಕೀಟ ಬಾಧೆಗಳು ಇದಕ್ಕೆ ಏನು ಕಡಿಮೆ. ಒಂಥರ ಈ ಸ್ನೈಲ್ಸ್ ಅಂತಂದು ಚಿಕ್ಕವಿದ್ದಾಗ ಶಂಕುಳ ಅಂತಂದು ತೊಗಟೆ ತಿಂತವೆ, ಅಷ್ಟು ಬಿಟ್ಟರೆ ಇನ್ನೇನು ರೋಗ ಬರೋದಿಲ್ಲ. ನೀಮ್ ಬೇಸ್ಡ್ ಆಗಿರೋದ್ರಿಂದ ಏನೂ ರೋಗ ಇಲ್ಲ. ಸರ್ ಈ ಬೀಜ ಬರ್ತದಲ್ಲ ಅದರಿಂದ ಏನಾದ್ರು ಮೌಲ್ಯವರ್ಧನೆ ಮಾಡೋದು? ಇಲ್ಲ, ಬೀಜದಿಂದ ನಾವೇನು ಮೌಲ್ಯವರ್ಧನೆ ಮಾಡೋದಿಲ್ಲ. ಇದರಿಂದ ಬಯೋಡೀಸೆಲ್ ಅದು ತೆಗಿಬೋದು ಅಂತ ಹೇಳ್ತಾರೆ. ಬಟ್ ನಾವು ಏನೂ ಮಾಡೋದಿಲ್ಲ. ನಾವು ಅದನ್ನೆಲ್ಲ ಭೂಮಿಗೆ ಬಿಡ್ತೀವಿ. ಆ ಕುರಿ ದನ ಮೇಕೆ ಎಲ್ಲ ತಿಂತಾವೆ ಅದನ್ನ. ಬಟ್ ಭೂಮಿಗೆ ನಾವು ಉಳ್ತು ಗೇಯೋದ್ರಿಂದ ಗೊಬ್ಬರ ಆಗಿಬಿಡುತ್ತೆ. ಲಾಭನೂ ಬರುತ್ತೆ, ಬೇರೆ ಬೆಳೆಗಳಿಗಿಂತ ಆದಾಯನೂ ಬರುತ್ತೆ. ನೋಡಿ, ಇಂಥ ಒಂದು ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೋರು 300 ಅಡಿ 800 ಅಡಿ ಕೊರೆದ್ರೂ ನೀರು ಬರದೇ ಇರ್ತಕ್ಕಂಥ ಪ್ರದೇಶದಲ್ಲಿ ನಾವೊಂದು ಇದನ್ನು ಮರಗಿಡ ಬೆಳೆಸಿರೋದ್ರಿಂದ ಪರಿಸರಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಟ್ಟಂಗಾಗುತ್ತೆ. ಇದೊಂದು ಅರಣ್ಯನೇ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತು ಊರಿಗೆ ಮನುಷ್ಯನಿಗೊಂದು ಮರ, ಊರಿಗೊಂದು ವನ ಅಂತಾರೆ. ಈ ನಾನು ನಮ್ಮೂರಾಗೆ 10,000 ಜನ ಇದ್ದಾರೆ ಅಂದರೆ 20,000 ಮರ, ಮನುಷ್ಯನಿಗೆ 2 ಮರ ನಾನೇ ಹಾಕಿದ್ದೀನಿ. ಅದರಿಂದ ಪರಿಸರ ಉಳಿಬೇಕು ಅಂದರೆ ಮರಗಿಡ ಬೆಳೆಸಬೇಕು. ಈ ಜಾಗತಿಕ ತಾಪಮಾನ ಹೆಚ್ಚಾಗಿರೋದ್ರಿಂದಲೇ ಇವತ್ತು ಮಳೆ ಇಲ್ಲದೆ ಇರತಕ್ಕಂಥದ್ದು, ಅಂತರ್ಜಲ ಇಲ್ಲದೆ ಇರತಕ್ಕಂಥದ್ದು, ಅನೇಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯ ಸಮಸ್ಯೆಗಳವರೆಗೂ ಪರಿಸರ ನಾಶದಿಂದ ಅದು ಮನುಷ್ಯರ ಆರೋಗ್ಯದ ಮೇಲೆ, ಪ್ರಾಣಿಗಳ ಆರೋಗ್ಯದ ಮೇಲೆ, ಬೆಳೆಗಳ ಇಳುವರಿ ಮೇಲೆ ಎಲ್ಲ ಪರಿಣಾಮ ಆಗುತ್ತೆ. ಆದ್ದರಿಂದ ಇವತ್ತು ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲರೂ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಮರ ಗಿಡ ಬೆಳೆಸಬೇಕು ಅಂತಕ್ಕಂಥದ್ದೇ ಎಲ್ಲರ ಹೆಬ್ಬಯಕೆ. ಈ ನಿಟ್ಟಿನಲ್ಲಿ ನನಗೆ ತೃಪ್ತಿ ಇದೆ. ನಾನು ಸುಮಾರು 20,000 ಹೆಬ್ಬೇವಿನ ಮರಗಳನ್ನು ನಮ್ಮ ಸ್ವಂತ ಜಮೀನಿನಲ್ಲಿ ನಾವು ನೀರು ಎರೆದು ಪೋಷಣೆನ ನಮ್ಮ ಮಗ ದಯಾನಂದ್ ಅವರು ನಮ್ಮದು ಮಾರ್ಗದರ್ಶನ ಇದೆ. ಬಟ್ ಅದನ್ನೆಲ್ಲ ನೋಡ್ಕೊಂಡು ಮಾಡಿ ಬೆಳೆಸಿರೋರು ಅವರು. ಮತ್ತು ಇನ್ನೂ ಒಂದು ತೋಟಕ್ಕೆ ಹೋದಾಗ ಅಲ್ಲಿ ಶ್ರೀಗಂಧನೂ ಕೂಡ 15 ಎಕರೆಯಲ್ಲಿ